ಸ್ಯಾಂಡಲ್ವುಡ್ನ ಹಿರಿಯ ನಟಿಗೆ ಇದೆಂಥ ದುಸ್ಥಿತಿ ಬಂತು ಅಂತ ಕರಳು ಕಿವುಚುವಂತಹ ಪರಿಸ್ಥಿತಿ. 100 ಸಿನಿಮಾಗೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂತಹ ಹಿರಿಯ ನಟಿ ಇವತ್ತಿನ ದಿನ ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಯಾರದು ಅಂತಂದರೆ ಶೈಲಶ್ರೀ ಸುದರ್ಶನ್, ಹಿರಿಯ ನಟ ಸುದರ್ಶನ್ ಅವರ ಪತ್ನಿ. ಸ್ಯಾಂಡಲ್ವುಡ್ನ ಹಿರಿಯ ನಟಿಗೆ ಇದೆಂಥ ಸ್ಥಿತಿ ಅಂತ ವೃದ್ಧಾಶ್ರಮ ಸೇರಿದ್ದಾರೆ ಹಿರಿಯ ನಟಿ ಶೈಲಶ್ರೀ ಸುದರ್ಶನ್. ಅಂದರೆ ಸುದರ್ಶನ್ ಅವರ ನಿಧನ ನಂತರ ಅವರಿಗೆ ಆಶ್ರಯನೇ ಇರಲಿಲ್ಲ. ಹಿರಿಯ ನಟಿಯ ಕಷ್ಟಕ್ಕೆ ಮಿಡಿದಿದ್ದಾರೆ ನಟ ದರ್ಶನ್. ಜೈಲಿಂದ ಹೊರಬಂದ ಮೇಲೆ ನಟಿ ಶೈಲಶ್ರೀಗೆ ಅವರು ಧನ ಸಹಾಯವನ್ನು ಮಾಡಿದ್ದಾರೆ. ತಮ್ಮ ಸಹೋದರ ದಿನಕರ್ ಮುಖಾಂತರ ನಟ ದರ್ಶನ್ ಅವರಿಗೆ ಹಣ ಸಹಾಯವನ್ನು ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಹಿರಿಯ ನಟಿ ಶೈಲಶ್ರೀ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಅವರೇ ಹೇಳ್ಕೊಂಡಿದ್ದಾರೆ ದರ್ಶನ್ ಅವರು ಯಾವ ರೀತಿ ತಮಗೆ ಸಹಾಯವನ್ನು ಕೊಟ್ಟರು ಅಂತಂದ್ಬಿಟ್ಟು. ಪಾಪ ಅವರೇ ಇಂಡಿವಿಜುವಲ್ ಆಗಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಶೈಲಶ್ರೀ ಅವರು. ಜೊತೆಗೆ ಅವರ ಗಂಡ ಹಿರಿಯ ನಟ ಸುದರ್ಶನ್ ಅವರು ಮೊದಲೆಲ್ಲ ಹಳೆಯ ಸಿನಿಮಾಗಳಲ್ಲಿ ಒಂದು ರೀತಿ ಖಳನಾಯಕನಾಗಿ ಮಿಂಚುತ್ತಾ ಇದ್ದಂಥವ್ರು. ಅವ್ರು ನೋಡಿದ್ರೆ ಹೆದರಿಕೆ ಆಗೋ ರೀತಿಯಲ್ಲಿ ಇತ್ತು ಅವರ ಅಭಿನಯ. ಬಟ್ ಕೊನೆಗಾಲದಲ್ಲಿ ಹೇಗಾಯಿತು ನೋಡಿ ಪರಿಸ್ಥಿತಿ, ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುವಂತಹ ಸನ್ನಿವೇಶ. ಆದರೆ ದರ್ಶನ್ ಅವರಿಗೆ ಇದೆಲ್ಲ ಗೊತ್ತಾಗಿ ದರ್ಶನ್ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹಿರಿಯ ನಟಿ ಶೈಲಶ್ರೀ ಅವರಿಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರ ತಮ್ಮ ದಿನಕರ್ ಅವ್ರನ್ನ ಕಳಿಸಿ ನಿಮಗೆ ದುಡ್ಡು ಕೊಡ್ತೀವಿ, ನೀವು ಇರೋ ತನಕನೂ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದಾರಂತೆ. ಬಟ್ ಇದು ಅದೇ ಕೆಲವೆಲ್ಲ ಮಾಡುವಂತಹ ಸಹಾಯಗಳು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲೇ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಸಹಾಯವನ್ನು ಮಾಡಿದ್ದಾರೆ. ಅದು ಜೈಲಿಂದ ಹೊರಗೆ ಬಂದ ಮೇಲೆ ದರ್ಶನ್ ಇತ್ತೀಚೆಗೆ ಅದನ್ನು ಶೈಲಶ್ರೀ ಅವರು ನೆನ್ಕೊಂಡಿದ್ದಾರೆ. ಬಟ್ ಅವರು ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುವಂತಹ ಪರಿಸ್ಥಿತಿ ಆದರೂ ಯಾಕೆ ಬಂತು? ಅವ್ರಿಗೆ ಆಶ್ರಯ ಅಂತಕ್ಕಂಥದ್ದು ಒಂದು ಸೂರಿಲ್ವಾ, ಒಂದು ಮನೆ ಇಲ್ವಾ, ಏನೂ ಮಾಡಿಟ್ಟೇ ಇಲ್ವಾ ಇಷ್ಟು ವರ್ಷಗಳಲ್ಲಿ ಹಾಗಾದರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು, ದರ್ಶನ್ಸ್ ಎಲ್ಡರ್ ಬ್ರದರ್ ಅವರು ಒಂದು ದಿವಸ ದಿಕ್ಕಿದಾಗಿ ಬಂದು 50,000 ರೂಪೀಸ್ ಕೊಟ್ಟರು ನನಗೆ. ಅಯ್ಯೋ ಸರ್, ಇದನ್ನು ಅಮ್ಮ ನೀವು ಇಟ್ಕೊಳ್ಳಿ, ನಮ್ಮ ಬ್ರದರ್ ಕೊಡೋಕ್ಕೆ ಹೇಳಿದರು ಅಂತ. ಅಯ್ಯೋ ತಗೊಳ್ಳೋದಾ, ಇದು ಏನಪ್ಪ ಇದು, ಫಾರ್ ದ ಫಸ್ಟ್ ಟೈಮ್ ಸಮ್ಮನ್ ಈಸ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಮಿ ಮನಿ. ಅಲ್ಲಿವರೆಗೂ ನಾನು ಕೆಲಸ ಮಾಡ್ತೀನಿ, ಅದಕ್ಕೆ ದುಡ್ಡು ಕೊಡ್ತಾರೆ. ಇದು ಏನಿಲ್ಲ ಅಂತ ಅವರು ಬಂದು ಕೊಡ್ತಾರಲ್ಲ, ಇದನ್ನು ತಗೊಳ್ಳೋದಾ ಬೇಡವಾ, ಅಯ್ಯೋ ಇದೇನಿದು ಅಂತ. ಅವ್ರು ಹೇಳಿದ್ರು, ಇಲ್ಲಲ್ಲ ನನ್ನ ತಮ್ಮ ಹೇಳ್ದ, ನೀವು ದಯವಿಟ್ಟು ತಗೊಳ್ಳಿಮ್ಮ ನೀವು. ಆಮೇಲೆ ನಿಮ್ಗೆ ಇನ್ನೂ ಏನಾದರೂ ಬೇಕಾ, ಇಲ್ಲ ಪಕ್ಕದಲ್ಲಿ ಮನೆಗೆ ನೋಡ್ತಾ ಇದ್ದೀರಾ ಹೇಳಿ, ಅದು ಮನೆಗೆ ಅದು ರೆಂಟು ಅದೆಲ್ಲ ನಾನು ಕೊಡ್ತೀನಿ ನೋಡಿ ಅಂತ. ಐ ಡಿಂಟ್ ವಾಂಟ್ ಟು ಟೇಕ್ ಲೈಕ್ ದ್ಯಾಟ್ ಬಿಕಾಸ್ ಐ ವಾಸ್ ಆಲ್ವೇಸ್ ಎ ವೆರಿ ಇಂಡಿಪೆಂಡೆಂಟ್ ಸ್ಪಿರಿಟೆಡ್ ಪರ್ಸನ್. ನನಗೆ ವಯಸ್ಸಾಯಿತು, ಅದಕ್ಕೋಸ್ಕರ ಅವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಆ ಬುದ್ಧಿ ಬರಲಿಲ್ಲ ನನಗೆ, ಆಯಿತಾ. ಸೊ ವಯಸ್ಸಾದರೆ ಏನು, ಐ ಕ್ಯಾನ್ ಆಲ್ವೇಸ್ ಅರ್ನ್ ಅನ್ನೋ ಥರ ಐ ಆಮ್ ಆಲ್ವೇಸ್ ಲೈಕ್ ದಟ್. ಈವನ್ ನಾವು ಯು ಸಿ ಅಂತ ಅವರು ಪಾಪ ಅವ್ರು ಬಂದು ಕೊಟ್ಬಿಟ್ಟು ಹೋದರು. ನಾನೇ ಹೇಳ್ದಿಲ್ಲ ಸರ್, ನಾನು ಆ ಥರ ಸಿಚುವೇಶನ್ ಇದೆ. ಸ್ವಾಭಿಮಾನಿ ಜೀವನವನ್ನು ಬದುಕಿದಂಥವ್ರು ಇವರೆಲ್ಲ. ನಿಜ, ದರ್ಶನ್ ಅವರು ಅವ್ರ ಪಾಲಿನ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಬಟ್ ತಗೋಬೇಕಾ ಬೇಡವಾ? ತಗೋಬೇಕಾ ಅದನ್ನು? ಇಷ್ಟು ದಿವಸ ಯಾವತ್ತೂ ಯಾರೂ ಈ ಥರ ದುಡ್ಡು ಕೊಟ್ಟಿದ್ದೇ ಇಲ್ಲ. ಹಾಗಾಗಿ ಅವರು ಅದನ್ನು ಅನಿರೀಕ್ಷಿತವಾಗಿ ಒಂಥರ ಶಾಕ್ ಆಗುತ್ತೆ ಶೈಲಶ್ರೀ ಸುದರ್ಶನ್ ಅವರಿಗೆ. ಇನ್ನೂ ನಿಮಗೆ ಬಾಡಿಗೆ ಮನೆ ಮಾಡ್ಕೊಳ್ಳಿ, ವೃದ್ಧಾಶ್ರಮದಲ್ಲಿ ಇರಬೇಡಿ, ನಾವು ಬಾಡಿಗೆ ಕಟ್ತೀವಿ ಅಂತೆಲ್ಲ ದಿನಕರ್ ಹೇಳಿದ್ರಂತೆ. ಇತ್ತೀಚೆಗೆ ಇವೆಲ್ಲ ನಡೆದಿರ್ತಕ್ಕಂಥದ್ದು. ವೆರಿ ಅನ್ಫಾರ್ಚುನೇಟ್. ಹಿರಿಯ ಕಲಾವಿದರುಗಳು ಈ ಸ್ಥಿತಿಗೆ, ಇಂಥ ಸನ್ನಿವೇಶ ನೋಡೋದಕ್ಕೂ ಕೂಡ ದುಃಖ ಆಗುತ್ತೆ ನಿಜವಾಗ್ಲೂ.